ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಮಲೆನಾಡವರು ಅಡಿಕೆನ ಬೆಳೆಗೆ ಯಾವ ರೀತಿ ಗೊಬ್ಬರ ಮಾಡ್ತಾರೆ ಅಂತೇಳಿ. ನೋಡಿ, ಇದು ಸೊಪ್ಪಿನ ಗೊಬ್ಬರ. ಇದನ್ನು ನಾವು 6 ತಿಂಗಳು ಈ ಥರ ಸೊಪ್ಪು ಹಾಕಿಬಿಟ್ಟು ಗೊಬ್ಬರ ಮಾಡ್ತೀವಿ. ಇನ್ನು 6 ತಿಂಗಳು ದರ್ಗ್ ಹಾಕಿಬಿಟ್ಟು ಗೊಬ್ಬರ ಮಾಡ್ತೀವಿ. ಅದನ್ನು ನಾವು ದರ್ಗನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಬೇಸಿಗೆಯಲ್ಲಿ. ನೋಡಿ, ಇದನ್ನು ಒಂದು 6 ತಿಂಗಳು ನಾವು ಮಳೆ ಶುರುವಾಗ್ತಿದ್ದಂಗೆ ಈ ಥರ ಸೊಪ್ಪು ಹಾಕಿಬಿಟ್ಟು ಅದ್ರ ಮೇಲೆ ದನ ಕಟ್ಟೋದು. ದಿನ ಹಂಗೆ ಅದ್ರ ಮೇಲೆ ಸೊಪ್ಪು ಹಾಕ್ತಾ ಬರ್ತೀವಿ. ಆಮೇಲೆ ಗೊಬ್ಬರ ಜಾಸ್ತಿ ಆದಮೇಲೆ ಈ ಥರ ಗೊಬ್ಬರನ ಎಳೆದ್ಬಿಟ್ಟು ಈ ಥರ ಗುಂಡಿ ಮಾಡ್ಕೊಂಡಿರ್ತೀವಿ. ನೋಡಿ, ಆ ಥರ ಗುಂಡಿಗೆ ಗೊಬ್ಬರನ ತೊಗೊಂಡೋಗಿ ಹಾಕ್ತೀವಿ. ನಮ್ಮ ಇಲ್ಲಿ ಇವತ್ತು ಗೊಬ್ಬರ ತೆಗಿತಾಯಿದ್ರು. ಅದಕ್ಕೆ ಇದೊಂದು ಮಾಹಿತಿ ಎಲ್ಲರಿಗೂ ಗೊತ್ತಾಗಲಿ, ಮಲೆನಾಡವರು ಯಾವ ರೀತಿ ಅಡಿಕೆ ಬೆಳೆಗೆ ಗೊಬ್ಬರನ ಹಾಕ್ತಾರೆ ಅಂಥೇಳಿ ತಿಳ್ಕೊಳ್ಳಿ. ನ್ಯಾಚುರಲ್ ಆಗಿ ನಾವು ಯಾವುದೇ ರೀತಿ ಗೌರ್ಮೆಂಟ್ ಗೊಬ್ಬರ ಕೆಲವರೆಲ್ಲ ಹಾಕಿ ಅಡಿಕೆ ಬೆಳೀತಾ ಇದ್ದಾರಾಗ ಈಗೆಲ್ಲ. ಆದರೆ ಮಲೆನಾಡವರು ತುಂಬ ಕಷ್ಟಪಟ್ಟು ಅಡಿಕೆನ ಬೆಳಿತೀವಿ. ನೋಡಿ, ಈ ಥರ ಗೊಬ್ಬರ ಮಾಡ್ತೀವಿ. ಈ ಗೊಬ್ಬರನೂ ಆಮೇಲೆ ದರ್ಗಿನ ಗೊಬ್ಬರ ಅಂತ ಬರುತ್ತೆ, ಅದನ್ನು ಎಲ್ಲ ಮಿಕ್ಸ್ ಮಾಡಿ ಹಾಕೋದು. 6 ತಿಂಗಳು ನಾವು ಈ ಥರ ಸೊಪ್ಪಿನ ಗೊಬ್ಬರನ ಮಾಡ್ತೀವಿ. ನೋಡಿ, ಈ ಥರ ಇದನ್ನು ಇಸ್ಮುಳ್ಳು ಅಂತ ಕರೀತಾರೆ. ಅದರಲ್ಲಿ ತೊಗೊಂಡೋಗಿ ಎಳ್ಕೊಂಡು ಹೋಗಿ ಹಾಕೋದು. ನೋಡಿ, ಎಳ್ಕೊಂಡು ಹೋಗಿ ಈ ಥರ ಗುಂಡಿ ಮಾಡ್ಕೊಂಡಿರ್ತೀವಲ್ಲ, ಆ ಗುಂಡಿಗೆ ಹಾಕ್ತಾರೆ. ಈ ಬಯಲುಸೀಮೆ ಕಡೆ ಎಲ್ಲ ಬರೀ ಸಗಣಿನ ಹಾಗೆ ತೊಳೆದ್ಬಿಟ್ಟು ಗುಂಡಿಗೆ ಹಾಕೋದು ಏನೋ ಮಾಡ್ತಾರೆ, ಗೊತ್ತಿಲ್ಲ. ಆದರೆ ಮಲೆನಾಡವರು ನೋಡಿ ಇದೇ ಥರ ನ್ಯಾಚುರಲ್ ಆಗಿ ಗೊಬ್ಬರ ಮಾಡೋದು. ಇದನ್ನೇ ನಾವು ಅಡಿಕೆ ಗಿಡಗಳಿಗೆಲ್ಲ ಹಾಕೋದು. ನಾವು ಏನು 6 ತಿಂಗಳಿಗೆ ವರ್ಷಕ್ಕೊಂದು ಸಲ ಅದೇ ತೋಟದ ಬೇಸಾಯ ಅಂತ ಹೇಳಿ ಮಾಡ್ತೀವಲ್ಲ, ಆವಾಗ ನಾವು ಇದೇ ಗೊಬ್ಬರನೇ ತೋಟಗಳಿಗೆ ಹಾಕೋದು. ನೋಡಿದ್ರಲ್ಲ ಎಷ್ಟು ಕಷ್ಟ ಇದೆ ನಮ್ಮ ಅಡಿಕೆ ಬೆಳೆಯೋದು ಮಲೆನಾಡಲ್ಲಿ ಅಂಥೇಳಿ. ಆದರೆ ಈಗಂತೂ ಎಲ್ಲರೂ ಗೌರ್ಮೆಂಟ್ ಗೊಬ್ಬರ ಹಾಕಿನೇ ಬೆಳೆಸೋದು ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಮಲೆನಾಡವರು ಪಕ್ಕಾ ನ್ಯಾಚುರಲ್ ಆಗಿ ಅಡಿಕೆ ಬೆಳೆನ ಬೆಳಿತೀವಿ. ನೋಡಿ, ಈ ಥರ ಎಳಿತಾರೆ ಗೊಬ್ಬರನ. ಎಳೆದು ನೋಡಿ ಈ ಥರ ಕುಕ್ಕೆ ಹಾಕಿ ಎಳಿಬೇಕು. ತುಂಬ ಕಷ್ಟ ಇರುತ್ತೆ. ಅದು ದನಗಳು ತುಳಿದು ಫುಲ್ಲು ಟೈಟಾಗಿರುತ್ತಲ್ಲ, ಹಾಗಾಗಿ ಕಷ್ಟ ಇರುತ್ತೆ. ಹಿಂಗೆ ಎಳೆದ್ಬಿಟ್ಟು ಈ ಥರ ಹಾಕಿ ಅದನ್ನು ಎಳ್ಕೊಂಡು ಹೋಗಬೇಕು. ಅದೇ ದರ್ಗಿನ ಗೊಬ್ಬರ ಆದರೆ ಹಾಗೆ ಬುಟ್ಟಿಗೆ ತುಂಬಿಬಿಟ್ಟು ಹೊತ್ಕೊಂಡೋಗಿ ಹಾಕ್ತಾರೆ. ಇದು 6 ತಿಂಗಳು ನಾವು ಈ ಥರ ಸೊಪ್ಪು ಹಾಕಿನೇ ಈ ಥರ ಗೊಬ್ಬರ ಮಾಡೋದು. ಇನ್ನು 6 ತಿಂಗಳು ದರ್ಗ ಹಾಕಿಬಿಟ್ಟು ಗೊಬ್ಬರ ಮಾಡ್ತೀವಿ. ಇದನ್ನೇ ನಾವು ತೋಟಕ್ಕೆ, ಗದ್ದೆಗೆ ಎಲ್ಲ ಹಾಕೋದು. ನೋಡಿ, ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇವರೇ ನಮ್ಮ ಬಸವಣ್ಣ ಅಂತ. ನಮ್ಮ ಮನೇಲಿ ಇವತ್ತು ಗೊಬ್ಬರ ತೆಗಿಯೋಕ್ಕೆ ಬಂದಿದ್ದಾರೆ ಬಸವಣ್ಣ ಅಂಥೇಳಿ. ನಮಗೆಲ್ಲ ಕೆಲಸಕ್ಕೂ ಇವರೇ ಹೆಲ್ಪ್ ಆಗೋದು, ಎಲ್ಲ ಕೆಲಸಕ್ಕೂ ಇವರೇ ಬರೋದು. ನೋಡಿ, ಕಾಣಿಸ್ತಾ? ಇದೇ ಒಂದು ಮಲೆನಾಡವರು ಯಾವ ರೀತಿ ಗೊಬ್ಬರ ಮಾಡ್ತಾರೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ಮಾಡಿದ್ದೀನಿ. ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.